ಚರಂಡಿಯ ನೀರು ರಸ್ತೆಯ ಮೇಲೆ ಜನರ ಸಮಸ್ಯೆ ಕೇಳೋರೇ ಇಲ್ಲ. ಹೌದು, ಇಂಡಿ ಪಟ್ಟಣದ ವಾರ್ಡ್ ನಂಬರ್ 19ರಲ್ಲಿ ಸ್ವಚ್ಛತೆಯ ಮರೀಚಿಕೆಯಾಗಿದೆ. ಚರಂಡಿಯ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ರಸ್ತೆ ಮೇಲೆ ಕೊಳಚೆಯ ನೀರು ಹರಿಯುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಪುರಸಭೆ ಮುಖ್ಯಾಧಿಕಾರಿಗಳ ನಿರ್ಲಕ್ಷ್ಯತೆ ಸುಮಾರು 3 ವರ್ಷಗಳಿಂದ ಚರಂಡಿ ದುರಸ್ತಿ ಮಾಡಲು ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಇನ್ನು ಈ ಸಮಸ್ಯೆ ಬಗೆಹರಿಸಬೇಕು. ಉಪವಿಭಾಗಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಆದಷ್ಟು ಬೇಗನೆ ಚರಂಡಿಯನ್ನು ಸರಿಪಡಿಸುವಂತೆ ಸಂದರ್ಭದಲ್ಲಿ ಆಗ್ರಹಿಸಿದರು. ಇನ್ನು ಏನಾದರೂ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅನಾಹುತ ಸಂಭವಿಸಿದರೆ ಅದಕ್ಕೆ ನೇರ ಹೊಣೆ ವಾರ್ಡ್ 19ರ ಪುರಸಭೆ ಸದಸ್ಯ ಉಮೇಶ್ ದೇಗಿನಾಳ್ ಅಂತ ಈ ಸಂದರ್ಭದಲ್ಲಿ ಸ್ಥಳೀಯರು ಆರೋಪಿಸಿದರು. ಈ ಆಳವಾದ ಚರಂಡಿಯ ಗುಂಡಿ ಒಳಗೆ ಬೈಕ್ ಸವಾರ, ಸಣ್ಣ ಮಗು ಆಯತಪ್ಪಿ ಗುಂಡಿಗೆ ಬಿದ್ದಂಥ ಸಂದರ್ಭದಲ್ಲಿ ಸಹಾಯದಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದರೆ ಇಂಥ ಘಟನೆಗಳು ಆಗಬಾರ್ದು. ಅಧಿಕಾರಿಗಳು ಆಗೋಕ್ಕಿಂತ ಮುಂಚೆನೇ ಎಚ್ಚರಿಕೆಯನ್ನು ವಹಿಸಬೇಕು ಎನ್ನುವಂಥ ಒತ್ತಾಯವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ವರದಿ ಲಾಲ್ ಸಿಂಗ್ ರಾಠೋಡ್, ಸುದ್ದಿ 9 ಟಿವಿ ಇಂಡಿ. ಅಂಗಡಿಯವ್ರು ನಾವು ಇಲ್ಲಿ ಸಾಕಾಯಿತು. ನಾನೇ ಇದೊಂದು ಬುದ್ಧಿ ಹೊಡೆದು ಇದು ಮಾಡೋದು. ಇಲ್ಲಿ ಮುನ್ಸಿಪಾಲ್ಟಿಯವರು ಬಂದು ತೆಗಳು ತೆಗಿಯಲಿಗೆ ಅದಕ್ಕೆ ಸೊಳ್ಳೆ ಕಂಡಾಬಿಟ್ಟು ಕಾಟಾಗ್ಯಾವ. ತಿನ್ನೋಕ್ಕಾಗಲ್ಲ, ಬಿಸ್ನೆಸ್ ಮಾಡ್ಲಿಕ್ಕಾಗಲ್ಲ. ಮೊನ್ನೆ ಅವ್ನು ಬೈಕ್ ಬಿದ್ದಿತ್ತು ಒಳಗೆ, ಹುಡುಗ ಎಲ್ಲರೂ ಕೂಡಿ ಹೆಚ್ಚಾಗಿದೆ. ಏನಾದ್ರು ಖಲಾಸೆ ಆಗಿರ್ತಾರೆ ಅದು ಬೈಕ್ ತೊಗೊಂಡು ಒಳಗೆ. ಅದು ಎ ಸಿ ಅವ್ರಿಗೂ ಹೇಳೀನಿ, ಅವ್ರು ಏನಾನು ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ವಿನಂತಿ ಮಾಡಿ ದಯವಿಟ್ಟು ಮುನ್ಸಿಪಾಲ್ಟಿಯವರಿಗೆ ಎ ಸಿ ಅವ್ರಿಗೆ ಕೈ ಮುಗಿ ಕೇಳ್ಕೊತೀವಿ. ಇಟ್ಟು ಮಾಡಿಕೊಟ್ರಂದ್ರೆ ಒಳ್ಳೆಯದಾಗ್ತದೆ. ನಮಸ್ಕಾರ, ನಾನು ಉಮೇಶ್ ದೇಗಿನಾಳ, 19ನೇ ವಾರ್ಡ್ನ ಪುರಸಭೆ ಸದಸ್ಯ ಇದ್ದು. ಸದರಿ ನಮ್ಮ ವಾರ್ಡ್ನಲ್ಲಿ ಗಟ್ರ ಏನಂದ್ರೆ ಸುಮಾರು ದಿವಸದಿಂದ ಇದೇ ರೀತಿ ಹರಿತಾ ಇದೆ. ಸುಮಾರು 2-3 ವರ್ಷ ಆಯಿತು ಇದೇ ರೀತಿ ಹರಿತಾ ಇದೆ. ಇದಕ್ಕೆ ಸುಮಾರು ಸಲ ಹಳೆ ಚೀಫ್ ಆಫೀಸರ್ ಲಕ್ಷ್ಮೇಶ್ ಅವರು ಮತ್ತು ಸುಮಾರು ಅಧಿಕಾರಿಗಳು ಬಂದು ವಿಸಿಟ್ ಮಾಡಿದ್ರು. ಇದ್ರ ಬಗ್ಗೆ ಏನೋ ಯಾವುದೇ ಕ್ರಮ ತಗೋತಾ ಇಲ್ಲ. ಇದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10-12 ಅಡಿ ಆಳದ. ಇದ್ರ ಬಗ್ಗೆ ಮೊನ್ನೆ ನಾನು ನಮ್ಮ ಮುಖ್ಯಾಧಿಕಾರಿಗಳಂತ ಮಾಜಿ ಸಂಗರಿ ಅವರಿಗೆ ಮತ್ತು ಎ ಸಿ ಅವ್ರಿಗೆ ಗಮನಕ್ಕೆ ತಂದಾಗ ಎ ಸಿ ಅವ್ರು ಬಂದು ವಿಸಿಟ್ ಮಾಡಿ ಆದಷ್ಟು ಬೇಗ ಇದು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಇನ್ನೂ ಎಷ್ಟು ದಿನ ಆಗ್ತದೆ ಅಂತ ಹೇಳಿ. ಮತ್ತು ಇದು 12 ಅಡಿ ಆಳ ಇರೋದ್ರಿಂದ ಯಾವ್ದಾದ್ರು ಚಿಕ್ಕ ಮಕ್ಕಳು ಇಲ್ಲಿ ಬಿದ್ದು ಏನಾದರೂ ಘಟನೆ ಅಹಿತಕರ ಘಟನೆ ಆಗೋಕ್ಕಿಂತ ಮುಂಚೆ ಅಧಿಕಾರಿಗಳೆಲ್ಲರೂ ತಮ್ಮ ಎಚ್ಚೆತ್ಕೊಂಡು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಕೊಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.